ನಾನು ತಮ್ಮನ್ನ ಗಮನಿಸ್ತಾ ಇದ್ದೀನಿ. ಮಕ್ಕಳ, ನೀವು ಯಾವ ರೀತಿ ಕೂತ್ಕೊಂಡಿದ್ದೀರಾ? ನೀವು ನಮ್ಮ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದೀರಾ? ಅತಿಥಿಗಳ ಭಾಷಣ ಕೇಳ್ತಾ ಇದ್ದೀರಾ? ನಿಮಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅದನ್ನೆಲ್ಲ ನಾನು ಕೂತ್ಕೊಂಡು ಗಮನಿಸ್ತಾ ಇದ್ದೀನಿ. ಮಕ್ಕಳಂದ್ರೆ ಚಂಚಲ ಅಲ್ವಾ? ನೀವೆಲ್ಲ ಸುಮ್ಮನೆ ಕೂತ್ಕೊಂಡು ನನ್ನ ಭಾಷಣ ಕೇಳ್ತೀರಿ ಅನ್ನೋ ವಿಶ್ವಾಸದಿಂದ ಭಾಷಣ ಮಾಡಲಿಕ್ಕೆ ಬಂದಿದ್ದೇನೆ. ಒಂದು 10 ನಿಮಿಷ ಕೂತ್ಕೊಳ್ತೀರಾ? ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ತಮ್ಮ ಒಳ್ಳೆಯ ವಿಚಾರವನ್ನು ತಿಳಿಸಿ ಹೋದಂಥ ಈ ಭಾಗದ ಶಾಸಕರು, ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಸಹೋದರ ರಿಜ್ವಾನ್ ಅರ್ಷದ್ ಅವರೇ, ನಮ್ಮ ಹಿರಿಯ ಶಾಸಕರು ಸಹೋದರ ಕೋನರೆಡ್ಡಿ ಅಣ್ಣನವರೇ, ನಮ್ಮ ಅಂಗನವಾಡಿಗೆ ಹೊಸ ರೂಪುರೇಷೆಗಳನ್ನು ಕೊಟ್ಟು ಅಂಗನವಾಡಿ ಬರುವಂಥ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರುವಂಥ ನಮ್ಮ ಇನ್ನೋರ್ವ ಶಾಸಕ ಸಹೋದರ ಕೊತ್ನೂರು ಮಂಜುನಾಥ್ ಅವರೇ, ಅದೇ ರೀತಿ ಬಹಳ ದಿನ ರಾಜಕಾರಣದಲ್ಲಿ ಮಹಿಳೆಯರು ಬರೋದು. ರಾಜಕಾರಣ ಎಲ್ಲರಿಗೂ ಒಲಿಯೋದಿಲ್ಲ. ಬಹಳ ಪರಿಶ್ರಮ ಪಡಬೇಕು, ಬಹಳಷ್ಟು ಸಂಘರ್ಷ ಪಡಬೇಕು, ಬಹಳಷ್ಟು ಅಪಮಾನಗಳನ್ನು ಉಣ್ಬೇಕು, ಆಮೇಲೆ ಸನ್ಮಾನಗಳನ್ನ ಸ್ವೀಕಾರ ಮಾಡಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಇನ್ನೊಬ್ಬ ಮಹಿಳೆ ಇವತ್ತು ಶಾಸಕಿಯಾಗಿ ಸೇವೆ ಮಾಡ್ತಾ ಇರುವಂಥ ಸಹೋದರಿ ಮಂಜುಳಾ ಲಿಂಬಾವಳಿ ಅವರೇ, ಅದೇ ರೀತಿ ಬಾಲ್ ಭವನದ ಅಧ್ಯಕ್ಷರಾದಂಥ ಸಹೋದರ BR ನಾಯ್ಡು ಅವರೇ, ಜವಾಹರಲಾಲ್ ನೆಹರೂಜಿಯವರು ಭಾರತ ದೇಶದ ಸ್ವತಂತ್ರ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳು. ಅವರು ತಮ್ಮ ಜನ್ಮದಿನವನ್ನು ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆಯಾಗಿ ಮಾಡೋಣ ಅಂತ ಹೇಳಿ ಅವರು, ಯಾಕಂದರೆ ಮಕ್ಕಳಂದರೆ ಅವರಿಗೆ ವಿಶೇಷವಾದಂಥ ಪ್ರೀತಿ, ವಿಶೇಷವಾದಂಥ ಕಾಳಜಿ. ಯಾಕೆ ಅಂತಂದರೆ ಇವತ್ತಿನ ಮಕ್ಕಳು ನಾಳಿನ ನಮ್ಮ ನಾಡಿನ ದೇಶದ ಶಕ್ತಿ ಮತ್ತು ಭವಿಷ್ಯ ಅಂತ ಹೇಳಿ ಮಾನ್ಯ ದಿವಂಗತ ಜವಾಹರಲಾಲ್ ನೆಹರೂಜಿ ಅವರ ಜನ್ಮದಿನವನ್ನು ಮಕ್ಕಳಿಗೋಸ್ಕರ ಅರ್ಪಣೆ ಮಾಡ್ತಾರೆ. ಮಕ್ಕಳ, ನೀವು ಯಾವತ್ತಾದ್ರೂ ವಿಚಾರ ಮಾಡಿದ್ದೀರಾ 75 ವರ್ಷದ ಹಿಂದೆ ಪರಿಸ್ಥಿತಿ ಹೇಗಿತ್ತು, ಅವತ್ತಿನ ಶಿಕ್ಷಣ ಹೇಗಿತ್ತು? ಮಕ್ಕಳ, ನೀವೆಲ್ಲರೂ ಸುಂದರ ಭಾರತದಲ್ಲಿ ಹುಟ್ಟಿದ್ದೀರ, ಸಮೃದ್ಧ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದೀರ. ಸಾಂಸ್ಕೃತಿಕ ಹಿರಿಮೆಗೆ ದೊಡ್ಡ ಹೆಸರು ಯಾವ್ದಾದ್ರು ಇದ್ರೆ ಈ ದೇಶದಲ್ಲಿ ಅದು ಕರ್ನಾಟಕ ಅಂತ ಒಂದು ರಾಜ್ಯ ಹುಟ್ಟಿದ್ದೀರ. ನಾನೇನು ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಕೆಲವರು ತಲೆ ಹಿಡ್ಕೊಳ್ತಾ ಇದ್ದಾರೆ, ಕೆಲವರು ಏನಪ್ಪ ಕೇಳೋದು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ನಾವು ಪ್ರಶಸ್ತಿಗಳನ್ನು ತೆಗೆದುಕೊಳ್ಬೇಕು ಅಂತ ಬಹಳ ಸಂತೋಷದಿಂದ ಬಂದಿದ್ದೀವಿ. ಏನಿದು ಲಕ್ಷ್ಮೀ ಹೆಬ್ಬಾಳ್ಕರ್ ಇಷ್ಟುದ್ದ ಭಾಷಣ ಮಾಡ್ತಾ ಇದ್ದಾರೆ? ಇಲ್ಲ, ನನಗೆ ನಿಮ್ಮ 10 ನಿಮಿಷ ನಿಮ್ಮ ಅಮೂಲ್ಯವಾದ ಟೈಮ್ ನನಗೆ ಬೇಕಿವತ್ತು. ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನನ್ನ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ನನ್ನ ಮಕ್ಕಳಿಗೆ 4 ಮಾತನ್ನ ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ 75 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಸ್ಕೂಲ್ ಕಾಲೇಜ್ ಇರಲಿಲ್ಲ, ಅಂಗನವಾಡಿಗಳಿರಲಿಲ್ಲ, ನರ್ಸರಿಗಳಿರಲಿಲ್ಲ. ನಾನು ಕಲಿತೀನಿ ಅಂತ ಹೇಳಿದ್ರು ಕೂಡ ಕರೆಂಟ್ ಇರಲಿಲ್ಲ. ನಾನು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದ್ರೆ ಕರೆಂಟ್ ಇರಲಿಲ್ಲ. ಅಷ್ಟೇ ಯಾಕೆ ನನ್ನ ಮಕ್ಕಳ, ನಮಗೆ ಒಂದು ಹೊತ್ತು ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಒಂದು ಬಡತನದ ಪರಿಸ್ಥಿತಿ ನಮ್ಮ ದೇಶಕ್ಕಿತ್ತು. ನಮ್ಮ ಭಾರತ ದೇಶವನ್ನ ಬಡ ರಾಷ್ಟ್ರ ಅಂತ ಹೇಳ್ತಾ ಇತ್ತು. ಏನ್ ಹೇಳ್ತಾ ಇದ್ರು? ಬಡ ರಾಷ್ಟ್ರ 75 ವರ್ಷದ ಹಿಂದೆ. ಅದಕ್ಕೆ ದಿವಂಗತ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಪ್ರಸಿದ್ಧ ಒಂದು ಘೋಷಣೆ ಏನು ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅವರು ಅವತ್ತು ಒಂದು
ಅವಾಗ ನಮ್ಮ ದೇಶದ ಜನಸಂಖ್ಯೆ ಬರೀ 35 ಕೋಟಿ. ಇವತ್ತು ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ? 135 ಕೋಟಿಗಿಂತ ಜಾಸ್ತಿ ಇದೆ. 75 ವರ್ಷದಲ್ಲಿ 100 ಕೋಟಿ ಜಾಸ್ತಿ ಜನಸಂಖ್ಯೆ ಇದ್ರೂ ಕೂಡ ಇಡೀ ವಿಶ್ವದಲ್ಲಿ ಇವತ್ತು ಭಾರತ ದೇಶ ವಿಶ್ವದ ಹಿರಿಯನ್ನ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಭಾರತ ದೇಶಕ್ಕೆ. ಇದು ಹೇಗೆ ಸಾಧ್ಯ ಆಯ್ತು? ಇದು ಹೇಗೆ ಸಾಧ್ಯ ಆಯ್ತಂದ್ರೆ 75 ವರ್ಷ ಹಿಂದಿನ ಮಕ್ಕಳು ಈಗ ಅವರು ದೊಡ್ಡವರಾಗಿದ್ದಾರೆ, ಹಿರಿಯರಾಗಿದ್ದಾರೆ, 75-80 ವರ್ಷ. ಅಂತ ಒಂದು ಬಡ ರಾಷ್ಟ್ರದಲ್ಲಿ ಹುಟ್ಟಿ ಕರೆಂಟ್ ಇಲ್ಲದಂತ ಸಂದರ್ಭದಲ್ಲಿ ಇದಕ್ಕೆ ಅತ್ಯುತ್ತಮವಾದಂತ ಉದಾಹರಣೆ ನಾನು ಯಾರನ್ನಾದ್ರೂ ಕೊಡಬಲ್ಲೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಂತ ಪರಿಸ್ಥಿತಿನಲ್ಲಿ ಏನ್ ದೊಡ್ಡವರಾಗಿ ಬೆಳೆದು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರಾದರು ಅಲ್ಲ ಮಕ್ಕಳ. ಅವತ್ತು ಕಷ್ಟಪಟ್ಟು ಅವತ್ತಿನ ಮಕ್ಕಳು ಈ ಭಾರತ ದೇಶವನ್ನ ಕಟ್ಟಿ ಇವತ್ತು ವಿಶ್ವದಲ್ಲೇ ನಂಬರ್ 1, ನಂಬರ್ 2ನೇ ಸ್ಥಾನಕ್ಕೆ ನಮ್ಮ ತಲುಪಿದ್ದಾರೆ. ಇದು ಅವತ್ತಿನ ಇತಿಹಾಸ. ಈಗ ನಾವು ನೀವೆಲ್ಲ ಯಾವ ಒಂದು ಜಮಾನದಲ್ಲಿದ್ದೀವಿ? ಯಾವ ಜಮಾನದಲ್ಲಿದ್ದೀವಿ? ಮುಂಚೆ ಟ್ರೈನ್ ಇರಲಿಲ್ಲ, ಬಸ್ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಮಾಧ್ಯಮ ಇರಲಿಲ್ಲ. ಆದ್ರೆ ಇವತ್ತು ಇವೆಲ್ಲ ಅನುಕೂಲಗಳನ್ನ ಇಟ್ಕೊಂಡು ನಾವು ಜೀವನವನ್ನ ನಡೆಸ್ತಾ ಇದ್ದೀವಿ. ಇದಕ್ಕೆ ಮುಂದುವರೆದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಬಂತು. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಊರಿಗೆ 4 ದಿನ ಬಸ್ ಬರ್ತಾ ಇದೆ. 4 ದಿನ, 3 ದಿನ ನಾನು ಶಾಲೆಗೆ 6 ಕಿಲೋಮೀಟರ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಗುರುವಾರ, ಶುಕ್ರವಾರ, ಶನಿವಾರ ನಡ್ಕೊಂಡು ಹೋಗಿ ನಾನು ಕಲ್ತಿದ್ದೀನಿ 3 ದಿನ. ನಮ್ಮಲ್ಲಿ ಆ ಬೆಂಕಿ ಇತ್ತು, ಆ ಛಲ ಇತ್ತು, ಆ ಸಾಧನೆ ಮಾಡಬೇಕು, ಗುರಿಯನ್ನ ಮುಟ್ಟಬೇಕು ಅನ್ನುವಂತ ಒಂದು ವಿಶೇಷವಾದಂತಹ ಗುಣ ನಮ್ಮಲ್ಲಿತ್ತು. ಯಾಕೆ ನಮಗೆ ಮುಂದೆ ಬರಬೇಕು, ಜೀವನದಲ್ಲಿ ತಂದೆ ತಾಯಿಯವರು ಕಂಡಂತ ಕನಸನ್ನ ಈಡೇರಿಸಬೇಕನ್ನುವಂತ ಒಂದು ಹಂಬಲ ನಮ್ಮಲ್ಲಿತ್ತು. ಆ ಹಂಬಲ ನನ್ನ ಮಕ್ಕಳಲ್ಲೂ ಬರಬೇಕು. ನನಗೆ ಅನುಕೂಲ ಇರಲಿಲ್ಲ, ಹಿಂದಿನವ್ರಿಗೆ ಅನುಕೂಲ ಇರಲಿಲ್ಲ, ಬಟ್ ನಾವು ಸಾಧನೆ ಮಾಡಿದ್ವಿ. ನಮ್ಮ ಸಾಧನೆ ಅಲ್ಪ ಪ್ರಮಾಣದಿರ್ಬೋದು, ಬಟ್ ನನ್ನ ಮಕ್ಕಳಂತ ನಿಮ್ಮ ಸಾಧನೆ ವಿಶ್ವಮಟ್ಟದಲ್ಲಿ ಪ್ರಜ್ವಲಿಸಿ ಅನ್ನೋದೇ ನನ್ನ ಒಂದು ಆಗಿದ್ದು. ಮಕ್ಕಳಿಗೆ ಯಾರ ಆದರ್ಶ ಅಂತ ಕೇಳಿ, ಮೈ ಹೀರೋ ಇಸ್ ಮೈ ಡ್ಯಾಡಿ, ಮೈ ಹೀರೋ ಇಸ್ ಮೈ ಫಾದರ್ ಅಂತ ಹೇಳಿ ಅಲ್ಲ. ಪದೇ ಪದೇ ಬಣ್ಣ ಚೇಂಜ್ ಮಾಡೋರು ಒಂಥರ ರೊಟೇಟ್ ಮಾಡಿದ್ದಾರೆ ರಾಜಕಾರಣಿಗಳನ್ನ. ಆದ್ರೆ ನಿಮಗೆ ಒಂದು ಸತ್ಯವಾದ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. IAS ಆಫೀಸರ್ಗಳು ಜೀವನದಲ್ಲಿ ಒಮ್ಮೆ ಎಕ್ಸಾಮ್ ಕೊಡ್ತಾರೆ, KS ಆಫೀಸರ್ಗಳು ಜೀವನದಲ್ಲಿ ಒಮ್ಮೆ ಎಕ್ಸಾಮ್ ಕೊಡ್ತಾರೆ. ಆದ್ರೆ ರಾಜಕಾರಣಿಗಳು ಪ್ರತಿ 5 ವರ್ಷಕ್ಕೊಮ್ಮೆ ಜನತಾ ನ್ಯಾಯಾಲಯದಲ್ಲಿ ನಾವು ಎಕ್ಸಾಮ್ ಕೊಡ್ತೀವಿ. ಜನರ ಮನಸ್ಸಿದೆಯಲ್ಲ ಬಹಳ ಚಂಚಲ ಇದೆ. ನಾವು ಒಂದು ದಿನ ಮುಖವಾಡ ಹಾಕೋಬಹುದು. ರಾಜಕಾರಣಿಗಳು ನಾವು ತುಂಬಾ ಒಳ್ಳೆಯವರು, ನಾವು ತುಂಬಾ ಆದರ್ಶವಾದಿಗಳು, ಹೃದಯವಂತರು, ಕೆಲಸಗಾರರು, ಒಂದಿನ ಮುಖವಾಡ ಹಾಕೋಬಹುದು. ಆದ್ರೆ ಎವ್ರಿ ಡೇ, ಎವ್ರಿ ಮೂಮೆಂಟ್ ಆಫ್ ದಿಸ್ ಲೈಫ್ ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ಜನ ನಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ. ಈ ದೇಶ ಸುಧಾರಣೆ ಆಗ್ಬೇಕು ಅಂತಂದ್ರೆ ಏನು ಒಂದು ಪೋರ್ಟ್ರೇಟ್ ಆಗಿದೆ ರಾಜಕಾರಣಿಗಳ ಬಗ್ಗೆ ತಮ್ಮ ತಲೆಯಲ್ಲಿ ಅಂತಂದ್ರೆ ಅದನ್ನು ಸುಧಾರಣೆ ಮಾಡುವಂತ ಜವಾಬ್ದಾರಿ ಕೂಡ ನಾಳೆ ನನ್ನ ಪ್ರಜೆಗಳಾಗುವಂತ ನನ್ನ ಮಕ್ಕಳ